ರಾಜ್ಯದಲ್ಲಿ ಮಳೆ ಆರಂಭವಾಗಿದೆ. ಹಲವು ಕಡೆಗಳಲ್ಲಿ ಹಲವು ಸಮಸ್ಯೆಗಳನ್ನು ಉಂಟು ಮಾಡಿದೆ. ಅದರ ಜೊತೆಗೆ ಬೆಳೆ ನಷ್ಟವಾಗಿದೆ. ಅದರ ಜೊತೆಗೆ ಇನ್ನೂ 4 ದಿನ ಮಳೆ ಇರುತ್ತೆ ಅಂತಿದ್ದಾರೆ. ಎಲ್ಲೆಲ್ಲಿ ಏನೇನಾಗಿದೆ ನೋಡಿ. ಬೆಂಗಳೂರಿನಲ್ಲಿ ಮಳೆ ಅವಾಂತರ. ಬಿಎಂಟಿಸಿ ಬಸ್ ಒಳಗೆ ನುಗ್ಗಿದ ಮಳೆ ನೀರು. ಧರೆಗುರುಳಿದ 36ಕ್ಕೂ ಅಧಿಕ ಮರಗಳು. ಇನ್ನೂ 4 ದಿನ ಕಾಡಲಿದ್ದಾನೆ ಮಳೆರಾಯ. ನಿನ್ನೆ ಸಂಜೆ ಹಾಗೂ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಹಲವು ಅವಾಂತರಗಳು ಉಂಟಾಗಿದೆ. ಬೆಂಗಳೂರು ನಗರದ ಹೊರಮಾವಿನ ಸಾಯಿ ಲೇಔಟ್ನಲ್ಲಿ ಮಳೆ ಅವಾಂತರಕ್ಕೆ ಬಾಲಕಿ ಕಾಲಿಗೆ ಗಾಯ ಆಗಿದೆ. ಸ್ಲ್ಯಾಬ್ ಓಪನ್ ಆಗಿ ರಸ್ತೆ ಮೇಲೆ 2 ಅಡಿಯಷ್ಟು ನೀರು ನಿಂತಿದ್ದು, ಸ್ಲ್ಯಾಬ್ ಓಪನ್ ಆಗಿರುವುದು ಗೊತ್ತೇ ಆಗದೆ ಕಾರು ಚಲಾಯಿಸಿದ್ದಕ್ಕೆ ನಿಯಂತ್ರಣ ತಪ್ಪಿದ ಕಾರು ಮನೆ ಮುಂಭಾಗ ನಿಂತಿದ್ದ ಬಾಲಕಿಗೆ ಡಿಕ್ಕಿಯಾಗಿದೆ. ಈ ವೇಳೆ ಬಾಲಕಿಯ ಕಾಲಿಗೆ ಗಾಯ ಆಗಿದೆ. ನಿನ್ನೆ ಸುರಿದ ಮಳೆಗೆ ನಗರದ ಮಾನ್ಯತಾ ಟೆಕ್ ಪಾರ್ಕ್ ನಲುಗಿದ್ದು, ಪಾರ್ಕ್ನ ರಸ್ತೆಗಳೆಲ್ಲ ಜಲಾವೃತ ಆಗಿದ್ವು. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ ಒಳಗಡೆ ಮಳೆ ನೀರು ನುಗ್ಗಿ ಸಂಚಾರಕ್ಕೆ ಸಮಸ್ಯೆ ಉಂಟಾಯಿತು. ಹೂಡಿ ಅಂಡರ್ಪಾಸ್ ಕೆಳಗೆ ನೀರು ನಿಂತಿದ್ದರಿಂದ ಅಯ್ಯಪ್ಪ ನಗರದ ಕಡೆಯಿಂದ ಹೂಡಿ ಕಡೆಗೆ ತೆರಳುವ ವಾಹನಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಇಂದಿರಾನಗರ ಹಾಗೂ ಮಾಧವನಗರದಲ್ಲಿ ನಿನ್ನೆಯೇ ಮರ ಬಿದ್ದಿದ್ರು, ಇಲ್ಲಿ ತನಕ ಬಿದ್ದ ಮರವನ್ನ ತೆರವುಗೊಳಿಸಿಲ್ಲ. ಹೀಗಾಗಿ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿನ್ನೆ ಸುರಿದ ಮಳೆಗೆ ಒಟ್ಟು 36 ಮರಗಳು ಧರೆಗೆ ಉರುಳಿದ್ದು, 121 ಮರದ ಕೊಂಬೆಗಳು ಮುರಿದಿದೆ. ರಾಜ್ಯದ ಹಲವೆಡೆಯೂ ಮಳೆ ಅಬ್ಬರ. ಬೀದರ್ನಲ್ಲಿ ನೆಹರು ಸ್ಟೇಡಿಯಂ ಜಲಾವೃತ. ದಾವಣಗೆರೆಯಲ್ಲಿ ಭತ್ತ ಬೆಳೆ ನೀರು ಪಾಲು. ಬೀದರ್ನಲ್ಲಿ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ನಗರದಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಬೀದರ್ ನಗರದ ಜಿಲ್ಲಾ ನೆಹರು ಸ್ಟೇಡಿಯಂ ಬಹುತೇಕ ಜಲಾವೃತಗೊಂಡಿದ್ದು, 2 ರಿಂದ 3 ಅಡಿ ನೀರು ನಿಂತು ಕೆರೆಯಂತಾಗಿದೆ. ಸ್ಟೇಡಿಯಂನಲ್ಲಿ ನೀರು ನಿಂತಿರುವುದನ್ನು ಕಂಡು ಜನರು ವಾಪಸ್ ಹೋಗ್ತಾ ಇದ್ದು ಸಾಮಾನ್ಯವಾಗಿತ್ತು. ಮತ್ತೊಂದು ಕಡೆ ಬೀದರ್ನ ಹಕ್ಕ ಕಾಲೋನಿಯ ರಾಮರೆಡ್ಡಿ ಎಂಬುವರ ಮನೆಯೊಳಗೆ ಚರಂಡಿ ನೀರು ನುಗ್ಗಿತ್ತು. ಗಡಿ ಜಿಲ್ಲೆ ಬೀದರ್ನಲ್ಲಿ ತಡರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ನಿಜಕ್ಕೂ ಒಂದು ರೀತಿಯ ಜಿಲ್ಲೆಯಾದ್ಯಂತ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಬಹುತೇಕ ಜಿಲ್ಲಾ ಏನು ನೆಹರು ಸ್ಟೇಡಿಯಂ ಇದೆ, ಅದು ಬಹುತೇಕ ಜಲವತ ಆಗಿರುವಂಥದ್ದು. ಬಹುತೇಕ ಕೆಲವು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಈ ರೀತಿಯ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನಾವೀಗ ಬೀದರ್ನ ನೆಹರು ಸ್ಟೇಡಿಯಂ ಇದ್ದೀವಿ. ಜಿಲ್ಲಾ ನೆಹರು ಸ್ಟೇಡಿಯಂ ಯಾವ ರೀತಿ ಒಂದು ರೀತಿಯ ಬಹುತೇಕ ಜಲವತಗೊಂಡಿದೆ ಅನ್ನುವಂಥದ್ದು. ಬಹುತೇಕ ಅದರಲ್ಲಿ ಅಂದರೆ ಪ್ರತಿದಿನ ವಾಕಿಂಗ್ ಮಾಡ್ತಾ ಇದ್ದಂಥ ಜನರು, ಮಕ್ಕಳು ಏನಿದ್ದಾರೆ ಆ ಒಂದು ನೀರಲ್ಲೇ ವಾಕಿಂಗ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೋಡ್ಬೋದು. ಅದೇ ಒಂದು ನೀರಲ್ಲೇ ನಡ್ಕೊಂಡು ಬರ್ತಿರುವಂಥ ದೃಶ್ಯಗಳು ನಿಮಗೆ ಕಾಣ್ತಿರುವಂಥದ್ದು. ಅಂದರೆ ಇಲ್ಲೆಲ್ಲ ಒಂದು ವಾಕಿಂಗ್ ಟ್ರ್ಯಾಕ್ ಇದೆ. ಆ ವಾಕಿಂಗ್ ಟ್ರ್ಯಾಕ್ ಬಹುತೇಕ ಮುಳುಗಿ ಹೋಗಿರುವಂಥದ್ದು. ಬಹುತೇಕ 2 ರಿಂದ 3 ಅಡಿ ನೀರು ನಿಂತಿರುವಂಥದ್ದು ನೋಡ್ಬೋದು. ಈ ಕಡೆ ಕೂಡ ನೋಡ್ಬೋದು ಯಾವ ರೀತಿ ನೀರು ನಿಂತಿದೆ ಅನ್ನುವಂಥದ್ದು. ಅಂದರೆ ಇದು ನೀರು ಸ್ಟೇಡಿಯಂದ ಸೆಂಟರ್ ಪಾಯಿಂಟ್ ಅಲ್ಲಿ ಕೂಡ ನೀರು ನಿಂತಿರುವಂಥದ್ದು. ಅಂದರೆ ತಡರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಒಂದು ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಜಿಲ್ಲಾ ನೆಹರು ಸ್ಟೇಡಿಯಂ ಏನಿದೆ, ಆ ಸ್ಟೇಡಿಯಂ ಬಹುತೇಕ ನೋಡ್ಬೋದು ಯಾವ ರೀತಿ ಜಲವತಗೊಂಡಿದೆ ಅನ್ನುವಂಥದ್ದು. ಇಲ್ಲಿ ಪ್ರತಿದಿನ ಏನೋ ಒಂದು 100 ಜನರು ಬಂದು ಕ್ರಿಕೆಟ್ ಆಡುವಂಥದ್ದು, ಮತ್ತು ಇನ್ನಿತರ ಫುಟ್ಬಾಲ್ ಆಡುವಂಥದ್ದು, ಇನ್ನಿತರ ವಾಕಿಂಗ್ ಮಾಡುವಂಥದ್ದು ಈ ರೀತಿ ಮಾಡ್ತಾಯಿದ್ರು. ಆದರೆ ಬಹುತೇಕ ಇವತ್ತು ನೀರು ನಿಂತಿರೋದ್ರಿಂದ ಯಾವ ರೀತಿ ಆ ನೀರಿನಲ್ಲೇ ವಾಕಿಂಗ್ ಮಾಡ್ತಿರುವಂಥದ್ದು ಇಲ್ಲಿನ ಹುಡುಗರು ನೋಡ್ಬೋದು. ಆ ರೀತಿಯ ದೃಶ್ಯ. ಹಾಗಾಗಿ ಬಹುತೇಕರು ಈ ಒಂದು ನೀರು ನಿಂತ್ಕೊಂಡಿದ್ದು ನೋಡಿ ವಾಪಸ್ ಹೋಗಿರುವಂಥದ್ದು. ಅಂದರೆ ವಾಕ್ ಮಾಡದೆ ಒಂದು ರೀತಿಯ ಕ್ರೀಡೆ ಆಡದೆ ವಾಪಸ್ ಹೋಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಏನು ವರ್ಣದೇವ ಇದನ್ನೇ ವರ್ಣದೇವ ಒಂದು ರೀತಿ ಅಬ್ಬರಿಸಿರುವಂಥದ್ದು. ಈಗಾಗಲೇ ಬಹುತೇಕ ಏನು ಒಂದು ಕೆಲವು ಮನೆಗಳಂದರೆ ಒಂದು ಬೀದರ್ ನಗರದ ಏನೋ ಒಂದು ಅಕ್ಕಲನಿದೆ, ಅಕ್ಕಲನಿಯ ಕೆಲವು ರಾಯರೆಡ್ಡಿ ಅನ್ನೋರ ಮನೆಗೆ ಕೂಡ ನೀರು ನುಗ್ಗಿರುವಂಥದ್ದು. ಅವರು ಕೂಡ ತಡರಾತ್ರಿ ಅರಸಾಸ ಪಟ್ಟು ನೀರನ್ನು ಹೊರಗಾಕಿ ಕ್ಲೀನ್ ಮಾಡಿರುವಂಥದ್ದು. ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಗಡಿ ಜಿಲ್ಲೆ ಬೀದರ್ಲಿ. ಈಗಾಗಲೇ ನಿನ್ನೆ ಒಂದು ರೀತಿಯ ಅಬ್ಬರದ ಏನೋ ಒಂದು ಬಿರುಗಾಳಿ, ಏನು ಸಿಡ್ಲು ಜೊತೆಗೆ ಧಾರಾಕಾರ ಮಳೆ ಆಗಿರುವಂಥದ್ದು. ಇನ್ನು ಕಳೆದ 2 ದಿನಗಳಿಂದ ದಾವಣಗೆರೆಯಲ್ಲಿ ಉತ್ತಮ ಮಳೆ ಆಗ್ತಾ ಇದ್ದು, ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಜೊತೆಗೆ ಅವಾಂತರ ಕೂಡ ಸೃಷ್ಟಿಯಾಗಿದೆ. ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟೇರ್ ಕೃಷಿ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ಭದ್ರಾದಿಂದ ನೀರು ಕೂಡ ಸರಿಯಾಗಿ ಸಿಕ್ಕಿಲ್ಲ. ಇರೋ ನೀರಿನಲ್ಲೇ ಕಷ್ಟಪಟ್ಟು ಭತ್ತ ಬೆಳೆದಿದ್ದು, ಈಗ ಭತ್ತ ಕೂಡ ಹೆಚ್ಚು ಇಳುವರಿ ಬಂದಿದೆ. ಆದರೆ ಇನ್ನೇನು 2 ದಿನದಲ್ಲಿ ಕಟಾವು ಮಾಡಬೇಕು ಅಂದ್ಕೊಂಡಿದ್ದ ರೈತರಿಗೆ ಮಳೆ ಆಘಾತ ಕೊಟ್ಟಿದೆ. ಈಗ ವಿಷ ಕುಡಿಯೋ ಪರಿಸ್ಥಿತಿ ನಮ್ದು ಅಂತ ರೈತರು ಗೋಳಾಡ್ತಿದ್ದಾರೆ. ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ದಾವಣಗೆರೆ ಸುತ್ತಮುತ್ತ ಇರುವಂತಹ ಭತ್ತದ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ಇನ್ನು ದಾವಣಗೆರೆ ತಾಲೂಕಿನ ಸುತ್ತಮುತ್ತ ಇರುವಂತಹ ಲಕ್ಷಾಂತರ ಹೆಕ್ಟೇರ್ಗಳಲ್ಲಿ ಏನು ಭತ್ತ ಬೆಳೀತಾರೆ. ಆದರೆ ಈಗ ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ 1,000 ಹೆಕ್ಟೇರ್ಗಳಷ್ಟು ಸರಿಸುಮಾರು 1,000 ಹೆಕ್ಟೇರ್ಗಳಷ್ಟು ಭತ್ತದ ಬೆಳೆ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿರುವಂಥದ್ದು. ಇದರಿಂದಾಗಿ ರೈತರಿಗೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗಿದೆ. ಯಾಕಂತ ಹೇಳಿದ್ರೆ ಭತ್ತ ಬೆಳೆಯುವಂಥ ಸಂದರ್ಭದಲ್ಲಿ ನೀರಿನ ಅಭಾವ ಇತ್ತು. ಇರುವಂತಹ ನೀರಲ್ಲೇ ಬೋರ್ವೆಲ್ಗಳಾಗಿರ್ಬೋದು ಮತ್ತು ಇರುವಂತಹ ನೀರುಗಳಲ್ಲೇ ಕಷ್ಟಪಟ್ಟು ಬೆಳೆಯನ್ನು ಬೆಳೆದಿರ್ತಾರೆ. ಆದರೆ ಈ ರೀತಿಯಾದಂಥ ಸಂದರ್ಭದಲ್ಲಿ ಮಳೆ ಬಂದು
ಸಂಪೂರ್ಣವಾಗಿ ನಾಶ ಆಗಿರೋ ಸಂದರ್ಭದಲ್ಲಿ ರೈತರು ಕೂಡ ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 1 ಎಕರೆಗೆ 30,000 ರಿಂದ 40,000 ಖರ್ಚನ್ನು ಮಾಡಿರ್ತಾರೆ. ಮಾಡಿದ ಸಂದರ್ಭದಲ್ಲಿ ಈಗ ಏನು ಕಟಾವು ಅಂದರೆ ಇನ್ನೊಂದು 2-3 ದಿನದಲ್ಲೇ ಕಟಾವು ಮಾಡಬೇಕಾಗಿತ್ತು. ಆದರೆ ಕಟಾವು ಮಾಡಿದ ಸಂದರ್ಭದಲ್ಲಿ ಮಳೆ ಬಂದು ಸಂಪೂರ್ಣವಾಗಿ ಸಾವಿರಾರು ಹೆಕ್ಟೇರ್ಗಳಷ್ಟು ಭತ್ತದ ಬೆಳೆ ಏನಿದೆ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥ ನೆಲೆಯಲ್ಲಿ ಇದು ಕಟಾವು ಕೂಡ ಯೋಗ್ಯವಾಗಲ್ಲ. ಈ ರೀತಿಯಾಗಿ ಸಂಪೂರ್ಣವಾಗಿ ಭತ್ತದ ಬೆಳೆ ನೆಲ ಕಚ್ಚಿರುವಂಥ ನೆಲೆಯಲ್ಲಿ ರೈತರಿಗೆ ನಷ್ಟ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ರೈತರೇ ಇದ್ದಾರೆ, ಮಾತಾಡ್ಸೋಣ. ಸರ್ ಹೇಳಿ, ಎಷ್ಟು ಎಕರೆ ನಿಮ್ಮದು ನೆಲ ಕಚ್ಚಿರೋಂಥದ್ದು? ನಮ್ಮದು 5 ಎಕರೆ ನೆಲ ಕಚ್ಚಿರೋ ಸರ್. ಅದಕ್ಕೆ ನೀರಿನ ಸಮಸ್ಯೆ ಆಗಿ ನಾವು ನೀರು ಬೋರ್ವೆಲ್ ಮತ್ತೊಂದು ಹೊಡಿಸಿ ಕಷ್ಟಪಟ್ಟು ಬೆಳೆದೀವಿ ಸರ್. ಈಗ ಮತ್ತೆ ಬಿದ್ದು ಎಲ್ಲ ಮೊಳಕೆ ಆಗೋ ಲೆವೆಲ್ಲಿಗೆ ಸರ್, ನೀರು ಹರಿತಾ ಇದೆ ಸರ್. 5.5 ಎಕರೆ ಹೊಲದಾಗ ಇದು ರೇಟೂ ಇಲ್ಲ ಸರ್, ನಮಗೆ ಭತ್ತದ ದರನೂ ಇಲ್ಲ ಸರ್. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಸುರಿದ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಸಿಂಧನೂರು ತಾಲೂಕಿನ ಸುಲ್ತಾನ್ಪುರ, ಜಂಗಮರಹಟ್ಟಿ ಸುತ್ತಮುತ್ತಲ ಗ್ರಾಮದಲ್ಲಿ ಸುರಿದಂತಹ ಭಾರಿ ಮಳೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಭತ್ತದ ಬೆಳೆ ಕೊಚ್ಚಿಕೊಂಡು ಹೋಗಿದೆ. ಮಾರಾಟಕ್ಕಾಗಿ ರೈತರು ಜಮೀನುಗಳಲ್ಲಿ ಒಣಗೋಕ್ ಹಾಕಿದ್ದ ಭತ್ತದ ರಾಶಿಗಳು ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಉಳಿದ ಭತ್ತ ಸಂಪೂರ್ಣ ಒದ್ದೆಯಾಗಿದ್ದು ಸಂಪೂರ್ಣ ಹಾಳಾಗಿದೆ. ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ಜಿಲ್ಲಾದ್ಯಂತ ಇನ್ನೂ 4 ದಿನಗಳ ಕಾಲ ಮಳೆ ಮುಂದುವರಿಯಲಿರೋದ್ರ ಬಗ್ಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಒಟ್ಟಾರೆ ರಾತ್ರಿ ಸುರಿದ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.